ಸಂಜೆ 7 ಗಂಟೆ ಆಗ್ತಿರಲು ಮನೆಗೆ ಬಂದ ಅರ್ಜುನ್ಗೆ ಅಡುಗೆ ಮನೆಯಿಂದ ತುಪ್ಪದ ಘಮಘಮ ವಾಸನೆ ಮೂಗಿಗೆ ಬಡಿತು. ಬ್ಯಾಗನ್ನು ಸೋಫಾದ ಮೇಲೆ ಹಾಕ್ತಿದ್ದ ಅವನಿಗೆ ಅಡುಗೆ ಮನೆಯಲ್ಲಿ ಪರಾಟ ಲಟ್ಟಿಸ್ತಾ ಅವುಗಳನ್ನ ತುಪ್ಪ ಹಾಕಿ ಸುಡ್ತಿರೋ ಅನ್ವಿಕಾ ಮತ್ತು ಅವಳಿಗೆ ಸಹಾಯ ಮಾಡ್ತಿರೋ ಹೀರಾ ಕಂಡ್ರು. ಡ್ಯಾಡಿ, ಅರ್ಜುನ್ ಬರ್ತಿದ್ದಂತೆ ಚಿತ್ರ ಬಿಡಿಸ್ತಿದ್ದ ಖುಷಿ ಓಡ್ ಬಂದು ಅವನ ಕೈ ಮೇಲೆ ಏರಿದ್ರೆ, ಮಮ್ಮಿ ಮತ್ತು ಅಕ್ಕ ಸೇರಿ ಏನು ಅಡುಗೆ ಮಾಡ್ತಿದ್ದಾರೆ ಬೇಬಿ ಅಂತ ಕೇಳ್ದ. ಚಿಕನ್ ತುಪ್ಪದ ಪರಾಟ. ನನ್ನನ್ನು ಅವ್ರು ಸೇರಿಸ್ಕೊಳ್ಳಿಲ್ಲ ಡ್ಯಾಡಿ ಅಂದ್ಲು ಮುದ್ದಾಗಿ ಮುಖ ಸೊಟ್ಟಗೆ ಮಾಡಿ. ಮಗುವನ್ನು ಎತ್ಕೊಂಡು, ಯಾಕೆ ನನ್ನ ಬೇಬಿನ ಅಡುಗೆ ಮಾಡೋದಕ್ಕೆ ಬಿಡ್ತಿಲ್ಲ ಅಂತ ಅರ್ಜುನ್ ಅಡುಗೆ ಮನೆಗೆ ಹೋದ. ಅನ್ವಿಕಾ ಯಾವುದೇ ಉತ್ತರ ನೀಡದೆ ತನ್ನ ಮುನಿಸನ್ನು ಚಪಾತಿ ಮಣೆ ಮೇಲೆ ತೋರಿಸ್ತಿದ್ರೆ, 2 ಪರಾಟ ಲಟ್ಟಿಸ್ತೀನಿ ಅಂದಿದ್ದಕ್ಕೆ ಮಮ್ಮಿ ಹಿಟ್ಟು ಕೊಟ್ಲು ಡ್ಯಾಡಿ, ಆದರೆ ನಾನು ಮಾಡಿದ್ದನ್ನು ನೋಡಿ ಅದು ಹಳೆ ಕಾಲದ ಮ್ಯಾಪ್ ಥರ ಇದೆ ಅಂತ ಮಮ್ಮಿ ಬೈದು ಕಳಿಸಿದ್ಲು. ಹಿಟ್ಟು ಹಾಳಾಗುತ್ತೆ ಅಂತ ನನ್ನ ಹೊರ ಕಳಿಸಿದ್ಲು ಅಂದ್ಲು ಖುಷಿ. ಅರೆ, ಎಲ್ಲರೂ ಹುಟ್ಟುತ್ತಲೇ ಕಲಿತಾರಾ? ಇನ್ನೊಂದು kg ಹಿಟ್ಟು ಕಲಿಸಿ ನನ್ನ ಮಗಳಿಗೆ ಕೊಟ್ಟರೆ ಅವಳು ಅಭ್ಯಾಸ ಮಾಡ್ತಾಳೆ ಅಂದ ಅರ್ಜುನ್. ಅನ್ವಿಕಾ ಏನೂ ಮಾತಾಡದೆ ಗೋಧಿ ಹಿಟ್ಟಿನ ಡಬ್ಬ ತಂದು ಅರ್ಜುನ್ ಕೈ ಕೊಟ್ಲು. ಹೋಗಿ ನಿಮ್ಮ ಮಕ್ಕಳ ಜೊತೆ ಪ್ರಯೋಗ ಮಾಡಿ ಎಂಬಂತೆ ಒಂದು ನೋಟ ಬೀರಿದ್ಲು. ಡ್ಯಾಡಿ, ಈಗ ನಾನು ಈ ಹಿಟ್ಟಿನಿಂದ ಪರಾಟ ಮಾಡ್ತೀನಿ ಅಂದ್ಲು ಖುಷಿ ಸಂಭ್ರಮದಿಂದ. ಈಗ ಇಷ್ಟು ಹಿಟ್ಟು ಹಾಳು ಮಾಡೋದು ಅವಶ್ಯಕವಾ ಡಾರ್ಲಿಂಗ್? ನೀನೇ ಅಲ್ವಾ ಹೇಳಿದ್ದು ಅಭ್ಯಾಸ ಮಾಡಬೇಕು ಅಂತ, ನಾನು ಮಾಡ್ತೀನಿ ಅಂತ ಹಠ ಹಿಡಿದ್ಲು ಖುಷಿ. ಇನ್ನು ಈ ರಾಕ್ಷಸನಿಗೆ ತಪ್ಪಿಸ್ಕೊಳ್ಳಲು ದಾರಿಯೇ ಇಲ್ಲ. ಶರ್ಟ್ ಕೈಗಳನ್ನು ಹಿಂದೆ ಮಡಚ್ಕೊಂಡು ಕೈ ತೊಳೆದು ಹಿಟ್ಟನ್ನೆಲ್ಲ ದೊಡ್ಡ ಬೌಲ್ಗೆ ಹಾಕಿ ಉಪ್ಪು ಮತ್ತು ಬಿಸಿ ನೀರನ್ನು ಹೀರ ಇಟ್ಲು. ಸರಿಯಾದ ಪರಾಟದ ಹದ ಬರೋವರೆಗೆ ಕಲಸಿ ಸಣ್ಣ ಸಣ್ಣ ಉಂಡೆ ಮಾಡಿ ಮಗಳಿಗೆ ಕೊಟ್ಟ. ಇನ್ನು ಖುಷಿ ಆನಂದಕ್ಕೆ ಪಾರವೇ ಇಲ್ಲ. ತನ್ನ ಕಲೆಯನ್ನೆಲ್ಲ ಹೊರ ಹಾಕಲು ಶುರು ಮಾಡಿದ್ಲು. ಬೇಬಿ, ನೀನು ಇವೆಲ್ಲವನ್ನು ಮಾಡ್ತಿರು, ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಅವಳನ್ನು ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ಪರಾಟವನ್ನು ಅಚ್ಚುಕಟ್ಟಾಗಿ ಸುಡ್ತಿರೋ ಹೀರಾನನ್ನು ನೋಡಿ, ನೀನು ನನ್ನ ಬಂಗಾರ ಕಣೋ, ಯಾವ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡ್ತೀಯಾ ಅಂತ ಮೆಚ್ಕೊಂಡು ಅವಳ ತಲೆಗೆ ಮುತ್ಕೊಟ್ಟು ಹೋಗ್ತಾ ಅನ್ವಿಕಾಳನ್ನು ನೋಡ್ದ. ಅನ್ವಿಕಾ ಮಾತ್ರ ಮುಖವನ್ನು ಸೊಟ್ಟಗೆ ಮಾಡಿ ಅವನನ್ನು ಗುರ್ರನೇ ನೋಡಿದ್ಲು. ಅರ್ಜುನ್ ಫ್ರೆಶ್ ಆಗಿ ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ಟೇಬಲ್ ಮೇಲೆ ಸಿದ್ಧವಾಗಿತ್ತು. ಹೀರಾ ನೀರಿನ ಬಾಟಲಿ ಮತ್ತು ತಟ್ಟೆಗಳನ್ನ ತಂದ್ಲು. ಬಿಸಿ ಬಿಸಿ ಪರಾಟಗಳನ್ನ ತಟ್ಟೆಗೆ ಹಾಕಿದ ಅನ್ವಿಕಾಳನ್ನು ನೋಡಿ ಅರ್ಜುನ್, ಇದೇನಿದು ಅಂತ ವಿಚಿತ್ರವಾಗಿ ಮುಖ ಮಾಡ್ದ. ನಿಮ್ಮ ಮುದ್ದಿನ ಮಗಳು ಮಾಡಿದ ಪರಾಟಗಳು, ತಿನ್ನಿ ಅಂದ್ಲು ಅನ್ವಿಕಾ. ಒಂದೊಂದು ವಿಚಿತ್ರ ಸಮುದ್ರ ಜೀವಿಯ ಆಕಾರದಲ್ಲಿರೋ ಆ ಪರಾಟಗಳನ್ನ ನೋಡಿ, ಬೇಬಿ ಏನಿದು ಅಂತ ಖುಷಿಯನ್ನು ನೋಡಿ, ನಾನೇ ಮಾಡಿದ್ದು ಡ್ಯಾಡಿ, ಎಷ್ಟು ಚೆನ್ನಾಗಿದೆ ನೋಡಿ, ಮೊದಲು ನೀವೇ ತಿಂದು ಹೇಗಿದೆ ಅಂತ ಹೇಳಬೇಕು ಅಂದ್ಲು. ದೊಡ್ಡ ಸಾಧನೆ ಮಾಡಿದವಳಂತೆ. ತಪ್ಪಲಿಲ್ಲ ಈ ಮಾನ್ಸ್ಟರ್ಗೆ ಮಗಳು ಮಾಡಿದ ಪರಾಟ ತಿನ್ನೋದು. ಅಲ್ಲಲ್ಲಿ ಹಸಿ ಹಿಟ್ಟಿನ ಉಂಡೆಗಳು ತಗಲ್ತಿದ್ರೆ ಅದನ್ನು ಉಗುಳಲು ಆಗದೆ ನುಂಗಲು ಆಗದೆ ಒದ್ದಾಡ್ತಿರೋ ಅರ್ಜುನನ್ನು ನೋಡಿ ನಗ್ತಾ, ಇನ್ನು ಸಾಕು ಇವುಗಳನ್ನ ತಿಂದರೆ ಹೊಟ್ಟೆ ನೋವು ಬರುತ್ತೆ ಅಂತ ಆ ತಟ್ಟೆ ಪಕ್ಕಕ್ಕೆ ಸರಿಸಿ ತಾನು ಮಾಡಿದ ಪರಾಟಗಳನ್ನ ಹಾಕಿದ್ಲು ಅನ್ವಿಕಾ. ಅದನ್ನು ಕಂಡ ಖುಷಿ ಮುಖ ಊದಿಸ್ಕೊಂಡು, ಡ್ಯಾಡಿ, ನಾನು ಮಾಡಿ ತಿಂದಿಲ್ಲ, ನಾನು ನಿನ್ನ ಜೊತೆ ಮಾತಾಡಲ್ಲ ಅಂದ್ಲು. ಹಾಗಲ್ಲ ಬೇಬಿ, ಇನ್ನೂ ಸ್ವಲ್ಪ ಅಭ್ಯಾಸ ಮಾಡಬೇಕು. ನೀನು ಇನ್ನೂ ಹೆಚ್ಚು ಅಭ್ಯಾಸ ಮಾಡಿದ್ರೆ ಮಮ್ಮಿಗಿಂತ ಅದ್ಭುತವಾಗಿ ಮಾಡ್ತೀಯಾ. ನಿನಗೊಂದು ರಹಸ್ಯ ಹೇಳ, ಮಮ್ಮಿ ಮಾಡಿದ ಅಡುಗೆ ಅಷ್ಟೇನು ಚೆನ್ನಾಗಿಲ್ಲ ಅಂದ ಮೆಲ್ಲಗೆ. ನಿಜವಾಗಿಯೂ? ಹೌದು, ದೊಡ್ಡವಳಾದಮೇಲೆ ನಿನ್ನ ಮಮ್ಮಿಗಿಂತ ಚೆನ್ನಾಗಿ ಅಡುಗೆ ಮಾಡ್ತೀಯಾ ಅಂತ ಮಗಳಿಗೆ ಸಮಾಧಾನ ಮಾಡಿ ಅವಳಿಂದ ತಪ್ಪಿಸ್ಕೊಂಡು ಹೆಂಡತಿ ಮಾಡಿದ ಪರಾಟ ಮತ್ತು ಚಿಕನನ್ನು ತೃಪ್ತಿಯಾಗಿ ತಿಂದು ಅಜ್ಜ ಅಜ್ಜಿ ಜೊತೆ ಮಾತಾಡಿ ಊಟ ಮುಗಿಸ್ತಾ. ಊಟ ಮತ್ತು ರಾತ್ರಿ ನಡಿಗೆ ಮುಗಿದ ಮೇಲೆ ಎಲ್ಲರೂ ಮಲಗೋದಕ್ಕೆ ಹೋಗ್ತಿದ್ರೆ ಅನ್ವಿಕಾ ಕೂಡ ಮಕ್ಕಳ ಜೊತೆ ಅವರ ರೂಮ್ಗೆ ಹೋಗ್ತಿರೋದನ್ನು ಕಂಡು ಅರ್ಜುನ್ ಗಂಭೀರವಾಗಿ ನೋಡ್ದ. ಆ ನೋಟಗಳಿಗೆ ಹೆದರು ದಿನಗಳು ಹೋದವು ಅಂತ ಮುಖ ತಿರುಗಿಸ್ಕೊಂಡು ಮೈ ಬೆಳಗಿಸ್ತಾ ರೂಮ್ಗೆ ಹೋದ ಅನ್ವಿಕಾ. ಅರ್ಜುನ್ ನೋಡ್ತಿರುವಾಗಲೇ ಬಾಗಿಲನ್ನು ಜೋರಾಗಿ ಹಾಕಿಬಿಟ್ಲು. ರಾತ್ರಿ ಮೈಥಿಲಿ ಮತ್ತು ವಿನಯ್ ಹಿತ್ತಲಲ್ಲಿ ಮಾತಾಡ್ತಾ ತುಂಬ ಹೊತ್ತು ಇರೋದನ್ನು ಗಮನಿಸಿದ ಸುಜಾತ ಮರುದಿನದಿಂದ ಅವರ ಮೇಲೆ ಕಣ್ಣಿಟ್ಲು. 2-3 ದಿನಗಳ ನಂತರ ಅವರು ಅಷ್ಟು ಹತ್ತಿರವಾಗಿಲ್ಲದಿದ್ದರೂ ನೋಟಗಳ ಭಾಷೆ ಸಾಕು ಅಲ್ವಾ, ವಯಸ್ಸಿನ ಗಂಡು ಹೆಣ್ಣಿನ ಮಧ್ಯೆಯಂತಹ ಭಾವನೆ ಇದೆ ಅಂತ ತಿಳಿಯಲು. ಇಬ್ಬರು ಇಷ್ಟಪಡ್ತಿದ್ದಾರೆಯೇ ಎಂಬ ಅನುಮಾನದ ಬೀಜ ಸುಜಾತ ಮನಸ್ಸಿನಲ್ಲಿ ಮೊಳಕೆ ಹೊಡೀತು. ತಪ್ಪೇನಿದೆ, ಹುಡುಗಿ ಹತ್ರ ಹಣ ಇದೆ, ಅಂದ ಇದೆ, ನನ್ನ ಮಗ ಇವಳನ್ನು ಪ್ರೀತಿಸಿದ್ರೆ ಅವನಿಗೂ ದೊಡ್ಡ ಮನೆಯ ಅಳಿಯ ಎನ್ನುವ ಪಟ್ಟ ಸಿಗುತ್ತೆ ಅನ್ನೋ ಆಸೆಯಲ್ಲಿ ಸುಜಾತ ಆಫೀಸ್ನಿಂದ ಬಂದ ಮೈಥಿಲಿಯನ್ನು ಹತ್ತಿರ ಕರೆದು, ನಿನಗೆ ವಿನಯ್ ಅಂದರೆ ಇಷ್ಟವಾ ಮೈಥಿಲಿ ಅಂತ ಕೇಳಿದ್ಲು. ಈ ಪ್ರಶ್ನೆ ಎದುರಾಗಬಾರದು ಎಂದೇ ಮದುವೆಗೆ ಒಪ್ಪಿಗೆ ನೀಡಿ ಇಲ್ಲಿಂದ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ದೂರ ಹೋಗಬೇಕು ಅಂದ್ಕೊಂಡಿದ್ದ ಮೈಥಿಲಿಗೆ ಅವಳ ವೈಯಕ್ತಿಕ ತೊಂದರೆಯಿಂದ ಮದುವೆ ಮುಂದಕ್ಕೆ ಹೋಗಿ ಈಗ ಸುಜಾತ ಎದುರು ಸಿಕ್ಕಿಬಿದ್ದಂತಾಗಿದೆ.
ಇಷ್ಟ ಎಂದರೆ ಏನಂತಾರೋ ಅಥವಾ ಇಷ್ಟ ಇಲ್ಲ ಅಂದರೆ ಏನಂತಾರೋ ಅಂತ ಯೋಚಿಸ್ತಿದ್ದ ಮೈಥಿಲಿಯನ್ನು ನೋಡಿ, ಏನಮ್ಮ ಕೇಳಿದ್ರೆ ಯೋಚಿಸ್ತಿದ್ಯಾ, ನಿನಗೆ ನನ್ನ ಮಗ ಇಷ್ಟವೇ ಅಥವಾ ಇಲ್ಲವೇ ಅಂದ್ಲು ಆಕೆ. ತನ್ನ ಲಕ್ಷಾಧಿಪತಿ ಅಂತ ಆಕೆ ಊಹಿಸ್ತಿದ್ದಾಳೆ ಅಂತ ತಿಳಿದ ಮೈಥಿಲಿ, ಅದೇನಿಲ್ಲಮ್ಮ, ಸ್ವಲ್ಪ ಸ್ನೇಹದಿಂದ ಇದ್ದೀನಿ ಅಷ್ಟೇ ಅಂತ ಉತ್ತರಿಸಿದ್ಲು. ಸ್ನೇಹದಿಂದ ಮಾತ್ರವಾ? ಆದರೆ ನನಗೆ ಯಾಕೋ ನಿಮ್ಮಿಬ್ಬರ ಮಧ್ಯೆ ಸ್ನೇಹಕ್ಕಿಂತ ಹೆಚ್ಚೇನೋ ಇದೆ ಅಂತ ಅನಿಸುತ್ತೆ. ವಿನಯ್, ನಿನಗಾಗಿ ನಮ್ಮ ಅಣ್ಣನ ಮಗನ ಜೊತೆ ಜಗಳ ಆಡಿದ ಸಣ್ಣ ವಿಷಯ ಅಲ್ಲ. ಅವನು ಯಾರ ಮೇಲೂ ಅಷ್ಟು ಸುಲಭವಾಗಿ ರೇಗೋನಲ್ಲ. ಅಂಥವನು ರಮೇಶ್ನನ್ನು ಹೊಡೆದಿದ್ದಾನೆ ಅಂದರೆ ಏನೋ ಇದೆ. ಅದೇನಿಲ್ಲಮ್ಮ, ತನುಜಾಳಿಗೆ ಯಾರಾದರೂ ಏನಾದರೂ ಅಂದರೆ ಅವನು ಸುಮ್ಮನೆ ಇರ್ತಾನಾ? ಹಾಗೆ ನನಗೂ ಸಹಾಯ ಮಾಡ್ದ ಅಂದರೆ ನೀನು ಅವನಿಗೆ ತಂಗಿ ಥರವಾ? ಛೀ, ನಾನಾಗಿ ಹೇಳಿಲ್ಲ ಅಂತ ಮುಖ ವಿಕಾರವಾಗಿ ಮಾಡಿದ್ಲು ಮೈಥಿಲಿ. ಏನಮ್ಮ ಚರ್ಚೆ ಅಂದ ಬೈಕ್ ನಿಲ್ಲಿಸಿ ಒಳಗೆ ಬಂದ ವಿನಯ್ ಕೇಳ್ದ. ನಿಮ್ಮಮ್ಮ ಏನೋ ಕೇಳ್ತಿದ್ದಾರೆ, ಉತ್ತರ ಕೊಡಿ ವಿನಯ್ ಅವರೇ ಅಂತ ಅವನಿಗೆ ಹೇಳಿ ಮೈಥಿಲಿ ಅಲ್ಲಿಂದ ಹೊರಟು ಹೋದ್ಲು. ಏನಮ್ಮ, ಏನು ಕೇಳ್ತಿದ್ಯಾ? ಆ ಹುಡುಗಿಗೆ ನೀನಂದರೆ ಇಷ್ಟ ಏನೋ ಅಂತ ಕೇಳಿದೆ ವಿನಯ್ ಅಂತ ಸುಜಾತ ಹೇಳಿದಾಗ ಬೆಚ್ಚಿ ಬಿದ್ದ ಅವನು, ನಿನಗೆ ಯಾಕೆ ಆ ಅನುಮಾನ ಬಂತು ಅಂದ. ಅಂದರೆ ನಿನಗೆ ಇಷ್ಟ ಇಲ್ವಾ? ಅಮ್ಮ, ಇಷ್ಟ ಆಗೋರು ಅವಳೇನು ನನಗೆ ಮೊದಲಿನಿಂದ ಪರಿಚಯ ಇರೋ ಹುಡುಗಿ ಅಲ್ವಲ್ಲ ಅಂತ ವಿನಯ್ ಹೇಳಿದ ಉತ್ತರ ಕೇಳಿ ರೂಮ್ನಲ್ಲಿದ್ದ ಮೈಥಿಲಿ ಹಲ್ಲು ಕಿರಿದ್ಲು. ಎಷ್ಟು ಸುಳ್ಳು ಹೇಳ್ತಿದ್ದಾರೆ. ಅವ್ರ ಅಮ್ಮನಿಗೆ ಹೇಳ್ಬೋದಲ್ವಾ ನನಗೆ ಇಷ್ಟ ಅಂತ? ಒಂದು ವೇಳೆ ಇಷ್ಟ ಅಂದರೆ ಮದುವೆ ಮಾಡ್ತೀನಿ ಅಂತಾರೆ, ಆಗ ನೀನು ಇಲ್ಲೇ ಇರಬೇಕಾಗತ್ತೆ ಅಂತ ಮನಸ್ಸು ಹೇಳ್ತು. ಇಲ್ಲ, ನಾನಿಲ್ಲಿ ಇರಬಾರ್ದು. ಅದಕ್ಕೆ ವಿನಯ್ ಪ್ರೀತಿ ವಿಷಯ ಹೇಳಲಿಲ್ಲ. ಅಮ್ಮ, ಹುಡುಗಿಗೆ ಕೆಲಸ ಸಿಕ್ಕಿದೆ, ಹೊರಟು ಹೋಗ್ತಾಳೆ, ಇಷ್ಟಕ್ಕೆ ಈ ವಿಷಯ ಬಿಟ್ಟುಬಿಡು, ನೀನು ಜಾಸ್ತಿ ಆಸೆ ಪಡಬೇಡ ಅಂತ ವಿನಯ್ ಹೇಳ್ತಿದ್ರೆ, ಹಾಗಾದರೆ ಮಧುರವಾಡದ ಮಾಧವರಾವ್ ಅವರ ಮಗನ ಸಂಬಂಧ ಕಾಯಂ ಮಾಡಲ ವಿನಯ್ ಅಂದ್ಲು ಸುಜಾತ. ಈ ಹೊಸ ವ್ಯಕ್ತಿ ಮಧ್ಯದಲ್ಲಿ ಯಾರು ಅಂದ ಆಶ್ಚರ್ಯದಿಂದ. ಎಷ್ಟು ದಿನ ಅಂತ ಹೀಗೆ ಮದುವೆ ಇಲ್ಲದೆ ಇರ್ತೀಯ ಮಗನೇ? ನಿನಗೆ ಮದುವೆ ವಯಸ್ಸು ಬಂದಿದೆ. ನೀನು ಮದುವೆ ಮಾಡಿಕೊಂಡ್ರೆ ಆಮೇಲೆ ತನುಜಾ ಮುಗಿದ ಮೇಲೆ ಅವಳಿಗೂ ಒಂದು ಒಳ್ಳೆಯ ಸಂಬಂಧವನ್ನು ನೋಡಿ ಮದುವೆ ಮಾಡಿಸಿದ್ರೆ ನನ್ನ ಜವಾಬ್ದಾರಿ ತೀರುತ್ತೆ, ಅರ್ಥ ಮಾಡ್ಕೋ. ನನಗೀಗ ಮದುವೆ ಬೇಡ ಅಮ್ಮ. ಅದ್ಯಾಕೆ ಮಗನೇ ಹೆಣ್ಮಕ್ಳ ಥರ ಮದುವೆ ಬೇಡ ಅಂತೀಯ? ಈ ಕಾಲದಲ್ಲಿ ಮದುವೆ ಮಾಡ್ಕೊಳ್ಳೋದು ಯಾರಾದರೂ ಇರ್ತಾರಾ? ಮದುವೆ ಆಗಿ 2 ವರ್ಷಕ್ಕಿಬ್ಬರು ಮಕ್ಕಳನ್ನು ಪಡೀತಿದ್ದಾರೆ ಎಲ್ಲರೂ. ನಿನ್ನಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಮೆಲ್ಲ ಕೇಳಿದಾಗ ವಿನಯ್ ಮುಖ ಕೆಂಪಾಗಿ, ಅಮ್ಮ ಏನು ನಿನ್ನ ಮಾತು ಅಂದ. ರೂಮ್ನಲ್ಲಿದ್ದ ಮೈಥಿಲಿಗೆ ನಗು ತಡೆಯಲಾಗದೆ ಪಕ್ಕನೆ ನಕ್ಬಿಟ್ಲು. ಅದು ವಿನಯ್ ಕೇಳಿಸ್ತು. ಮಮ್ಮಿ, ಯಾಕೆ ಇಲ್ಲಿ ಮಲಗ್ತಿದ್ಯಾ? ನಿಮ್ಮ ರೂಮ್ಗೆ ಹೋಗಲ್ವಾ ಅಂತ ಖುಷಿ ಕೇಳಿದ್ಲು. ನನಗಿವತ್ತು ಇಲ್ಲೇ ಮಲಗಬೇಕು ಅನ್ನಿಸ್ತಿದೆ, ಯಾಕಾಗಲ್ವಾ ಅಂದ್ಲು ಅನ್ವಿಕಾ. ನಿನ್ನಿಷ್ಟ, ಆದರೆ ಡ್ಯಾಡಿ ಒಬ್ಬರೇ ಇರ್ತಾರಲ್ಲ, ಬೇಕಿದ್ರೆ ನಾನು ಹೋಗ್ಲಾ? ಅವಶ್ಯಕತೆ ಇಲ್ಲ, ಡ್ಯಾಡಿಗೆ ಏನೋ ಕೆಲಸ ಇದೆಯಂತೆ, ತೊಂದರೆ ಕೊಡಬೇಡ ಅಂದಿದ್ದಾರೆ, ಅದಕ್ಕೆ ಇಲ್ಲೇ ಮಲಗ್ತಿದ್ದೀನಿ ಅಂತ ಅನ್ವಿಕಾ ಹೇಳಿದಾಗ ಮಕ್ಕಳಿಬ್ಬರು ಅನ್ವಿಕಾಳನ್ನು ಮಧ್ಯದಲ್ಲಿ ಮಲಗಿಸಿಕೊಳ್ಳಲು ಹೇಳಿದ ಮುದ್ದಾದ ಹಠ ಮಾಡಿದ್ರು. ಅವರಿಬ್ಬರ ಮಧ್ಯೆ ಮಲಗಿದ ಅನ್ವಿಕಾ ಮಕ್ಕಳಿಗೆ ಕತೆ ಹೇಳ್ತಾ ಆಶ್ರಮದಲ್ಲಿದ್ದ ದಿನಗಳನ್ನ ನೆನಪಿಸ್ಕೊಂಡ್ಳು. ಮಕ್ಕಳಿಬ್ಬರು ನಿದ್ರಿಸಿದ ಮೇಲೆ, ಈ ಮಾನ್ಸ್ಟರ್ ಇಷ್ಟು ಹೊತ್ತಾದರೂ ಸುಮ್ಮನೆ ಹೇಗಿದ್ದಾನೆ, ನನ್ನ ಬಂದು ಕರೀಲೇ ಇಲ್ಲ ಅಂದ್ಕೊಂಡ್ಳು. ಸರಿ, ಈ ಹಠ ನನಗೂ ಇದೆ, ನೋಡ್ತೀನಿ ಎಷ್ಟು ದಿನ ಹೀಗೆ ಮಾಡ್ತಾರೆ ಅಂತ ಮುನುಸ್ನಿಂದ ಕಣ್ಣು ಮುಚ್ಚಿದ ಅನ್ವಿಕಾಳಿಗೆ ಗಾಢ ನಿದ್ದೆ ಆವರಿಸ್ತು. ಏನೋ ಕನಸಿನಲ್ಲಿರುವಂತೆ ದೇಹ ಹಗುರವಾಗ್ತಿದ್ರೂ ಕಣ್ಬಿಡಲು ಸಾಧ್ಯ ಆಗ್ತಿರ್ಲಿಲ್ಲ. ಕಿವಿಗೆ ಮೆಲ್ಲನೆ ಕೇಳಿಸ್ತಾ ಇರೋ ಸದ್ದಿಗೆ ತನಗಿಷ್ಟವಾದ ಸುಗಂಧ ಮೂಗಿಗೆ ಬಡಿತಿರಲು ತನ್ನ ದೇಹ ಮೃದುವಾದ ಹಾಸಿಗೆ ಮೇಲೆ ಬಿದ್ದ ಅನುಭವವ ಕಣದಲ್ಲಿ ನೋಡಿದ್ಲು. ಶರ್ಟ್ ಇಲ್ಲದ ಬಿಸಿ ಬಿಸಿ ಹಸ್ಕಿ ಬಾಡಿ ಮತ್ತು ಅದರ ಅಂದದ ಮಾಲೀಕ ಅರ್ಜುನ್ ಎದುರು ಕಾಣಿಸಿದಾಗ ಅವಳು ಕಣ್ಣು ಅರಳಿಸಿದ್ಲು. ಏನು ಪಾಪ, ಕಣ್ಣಷ್ಟು ದೊಡ್ಡದಾಗಿವೆ ಅಂತ ಬಾಗಿ ಕೇಳ್ತಿರೋ ಅರ್ಜುನ್ ಬೆಚ್ಚನೆಯ ಉಸಿರು ಅನ್ವಿಕಾಳ ಕೆನ್ನೆಗೆ ತಗಲಿ ಅವಳ ಮೈಯಲ್ಲಿ ಮಿಂಚು ಹರಿತು. ಯಾಕೆ ಕರ್ಕೊಂಡು ಬಂದ್ರಿ ಅಂತ ಮುಖ ಸೊಟ್ಟಾಗಿ ಮಾಡಿ ತನ್ನ ಆತಂಕ ತೋರಿಸದಂತೆ ಮಾಡಲು ಪ್ರಯತ್ನಿಸಿದ್ಲು. ಕರ್ಕೊಂಡು ಬಂದಿಲ್ಲ ಅಂದೆ ಅಲ್ವೇ, ಬೈತಾ ಮಲಗಿದ್ದೆ, ಈಗ ಯಾಕೆ ಅಂದಮೇಲೆ ಏನು ಹೇಳಿ? ಹೆಂಡತಿಯನ್ನು ಸಮಾಧಾನ ಮಾಡೋತ್ತಪ್ಪ, ಸಮಾಧಾನ ಮಾಡೋ ಮೊದಲು ಯಾಕೆ ನನ್ನ ರೇಗಿಸಿದ್ದು? ಅರ್ಜುನ ತುಂಟ ನಗು ನೋಡಿ ಮಾತನುಂಗಿದ ಅನ್ವಿಕಾ ನಾನು ಹೋಗ್ತೀನಿ ಅಂತ ಕೆಳಗಿಳಿತಿರುವಾಗ ಅವಳ ಮೃದುವಾದ ಪಾದಗಳನ್ನ ಕೈಯಲ್ಲಿ ಹಿಡಿದು ಅರ್ಜುನ್ ಮುತ್ತು ಕೊಟ್ಟ. ಅವನ ಗಡ್ಡ ಸ್ಪರ್ಶ ಅವಳಲ್ಲಿ ಹೊಸ ಸಂಚಲನವನ್ನು ಮೂಡಿಸ್ತು. ಹೀಗೆ ಮಾಡಿ ನನ್ನ ಕಾಡಿಸ್ತೀರಿ ಬಿಡಿ. ಅರೆ, ಶೃಂಗಾರ ಅಂದರೆ ಸಪ್ಪೆ ಆಗಿದ್ರೆ ಚೆನ್ನಾಗಿರುತ್ತಾ? ನನ್ನಲ್ಲಿ ಎಷ್ಟು ಹಂಬಲ ಮತ್ತು ದಾಹ ಇದೆಯೋ ಅದು ನಿನಗೂ ರುಚಿ ತೋರಿಸ್ಬೇಕಲ್ಲ ಅಂದರೆ ಅಂತ ಅನ್ವಿಕಾ ಗೊಂದಲದಿಂದ ಕೇಳಿದ್ಲು. ಅವಳ 2 ಕಾಲುಗಳನ್ನು ಎಳ್ಕೊಂಡು ಅವಳ ಎದುರು ಕೂತ ಅರ್ಜುನ್ ಅವಳ ಕೈ ಹಿಡಿದು ಮೆಲ್ಲನೆ ಸವರ್ತಾ, ಈ ಅವಶ್ಯಕತೆ ಕೇವಲ ಗಂಡಸರಿಗೆ ಮಾತ್ರ ಇರುತ್ತದೆಯೇ, ಹೆಣ್ಣಿಗಿರಲ್ವಾ ಅಂದ. ಅನ್ವಿಕಾ ಕೆನ್ನೆ ಟೊಮೆಟೊ ಥರ ಕೆಂಪಾಯಿತು. ಮಧ್ಯಾಹ್ನ ತಾನು ಆಸೆಯ ಸಮುದ್ರದಲ್ಲಿ ಎಷ್ಟು ಬಂದಿಯಾಗಿದೆ ಎಂಬುದು ನೆನಪಾಗಿ ನಾಚಿಕೆಯಿಂದ ಮುಖವನ್ನು ಮರೆಸಿದ್ಲು.
ಅವಳಗಲ್ಲವನ್ನು ಮೇಲೆತ್ತಿ, ಖಂಡಿತವಾಗಿಯೂ ಈ ಆಸೆ ಹೆಣ್ಣಿಗಿಂತ ಗಂಡಸರಿಗೆ ಸ್ವಲ್ಪ ಹೆಚ್ಚು ಇರುತ್ತೆ ಅಂತ ಸಂಶೋಧನೆಗಳು ಹೇಳುತ್ತವೆ. ಆದರೆ ನಿಜವಾದ ಬಂಧ ಅಂದರೆ ಇಬ್ಬರಿಗೂ ಪರಸ್ಪರ ಎಷ್ಟು ಪ್ರೀತಿ ಇದೆಯೋ ಅದನ್ನು ತೋರಿಸೋ ಪ್ರಕ್ರಿಯೆ ಅಷ್ಟೇ ತೀವ್ರವಾಗಿರುತ್ತೆ. ಆಗಲೇ ಆ ಜೋಡಿ ಪ್ರತಿದಿನ ಹೊಸದಾಗಿ ಪ್ರೇಮದಲ್ಲಿ ಬೀಳೋದಕ್ಕೆ ಸಾಧ್ಯ. ನನಗೆ ನೀನಂದರೆ ಹುಚ್ಚು ಮತ್ತು ನಿನಗೆ ನಾನಂದರೆ. ಅವನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ. ನೀವು ಅಂದರೆ ನನಗೆ ಪ್ರಾಣಕ್ಕಿಂತ ಹೆಚ್ಚು ಅಂತ ಅವನನ್ನು ಗಾಢವಾಗಿ ಅಪ್ಕೊಂಡ್ಳು. ಅವಳು ಬೆನ್ನನ್ನು ಸವರ್ತಾ, ಮತ್ತು ಆ ಪ್ರೀತಿಯನ್ನು ನಮ್ಮ ಏಕಾಂತದಲ್ಲಿ ಯಾಕೆ ತೋರಿಸಲ್ಲ ಅಂದ ಮೆಲ್ಲಗೆ. ನಾನು ನಿಮಗೆ ಸಹಕರಿಸ್ತೀನಲ್ವಾ, ಅದಕ್ಕಿಂತ ಹೆಚ್ಚಾಗಿ ಏನು ಮಾಡಬೇಕು ಅಂತ ನಂಗೆ ತಿಳಿಯೋದು ಅಂದ್ಲು ಮುಗ್ಧವಾಗಿ. ಶೃಂಗಾರದಲ್ಲಿಯೂ ಅಧಿಕಾರ ಇರಬೇಕು ಅಂತ ಗಂಡಸಿನ ಅಹಂಕಾರ ತನ್ನ ಸಂಗಾತಿಗೆ ಸಂತೋಷವಾಗಿ ಭಾಗವಹಿಸೋ ಅವಕಾಶ ನೀಡ್ತಿಲ್ಲ ಎಂಬುದು ನನ್ನ ಅನುಮಾನ. ಅದಕ್ಕೆ ಇವತ್ತು ವಿಚ್ಛೇದನ ಮತ್ತು ಬೇರೆ ಅಕ್ರಮ ಸಂಬಂಧಗಳು ಹೆಚ್ಚಾಗ್ತಿವೆ. ಅದೇ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ತಮಗೇನು ಬೇಕು ಅಂತ ನಾಚಿಕೆ ಬಿಟ್ಟು ಮಾತನಾಡಿಕೊಂಡ್ರೆ ಸಂಸಾರ ಸುಖವಾಗಿರುತ್ತೆ. ನಿಮಗಿವತ್ತು ಏನೋ ಆಗಿದೆ. ಇಲ್ಲ, ನಿನ್ನನ್ನು ಕೇವಲ ನನ್ನ ಸುಖಕ್ಕಾಗಿ ಬಳಸ್ಕೊಳ್ತಿದ್ದೀನಿ ಅಂತ ನನಗನ್ನಿಸ್ತಿದೆ. ಅನ್ವಿಕಾ ತಕ್ಷಣ ಅರ್ಜುನ್ನ ಬಾಯಿ ಮೇಲೆ ಕೈ ಇಟ್ಟು, ಯಾಕೆ ಆ ಮಾತು? ನಿಮ್ಮಲ್ಲಿ ಕರ್ಗೆ ಹೋಗೋದಕ್ಕೆ ನಾನು ಎಷ್ಟು ಹಂಬಲಿಸ್ತಿದ್ದೀನಿ ಅಂತ ನಿಮಗೆ ತಿಳಿಯದಾ ಅಂದ್ಲು ಕೋಪದಿಂದ. ತಿಳಿತು ಬಿಡು ಮಧ್ಯಾಹ್ನ. ಅವನ ರೇಗಿಸೋ ಧ್ವನಿಗೆ ನಾಚುತ್ತಾ, ಮತ್ತು ಯಾಕೆ ಹಾಗಂತಿದ್ರಿ ಅಂದ್ಲು. ಶೃಂಗಾರದಲ್ಲಿ ನಿನ್ನ ಅಧಿಕಾರವನ್ನು ನಾನು ನೋಡ್ಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ. ಆ ಮಾತು ಅನ್ವಿಕಾ ಗಂಟಲಲ್ಲಿ ಸಿಕ್ಕಾಕೊಂಡಂತಾಯಿತು. ನನಗೀಗ ಮದುವೆ ಬೇಡ ಅಮ್ಮ. ಅದು ಯಾಕೆ ಮಗನಿ ಹೆಣ್ಣುಮಕ್ಳ ಥರ ಮದುವೆ ಬೇಡ ಅಂತೀಯ? ಈ ಕಾಲದಲ್ಲಿ ಮದುವೆ ಆಗದೆ ಯಾರಾದರೂ ಇರ್ತಾರಾ? ನಿನ್ನಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಮೆಲ್ಲ ಕೇಳ್ತಿದ್ದಾಗ ವಿನಯ್ ಮುಖ ಕೆಂಪಾಯಿತು. ರೂಮ್ನಲ್ಲಿದ್ದ ಮೈತ್ರಿಗೆ ನಗು ತಡೆಯಲಾಗದೆ ಪಕ್ಕನೆ ನಕ್ಬಿಟ್ಲು. ಯಾಕಮ್ಮ ಅಷ್ಟು ಗಂಭೀರವಾಗಿ ಹೇಳ್ತಿದ್ಯಾ? ಈ ದಿನಗಳಲ್ಲಿ ಸರಿಯಾದ ಊಟ ಇಲ್ಲದೆ, ದೈಹಿಕ ಶ್ರಮ ಇಲ್ಲದೆ ಎಷ್ಟು ಜನ ಮದುವೆ ಆದಮೇಲೆ ಮಕ್ಕಳಾಗದೆ ಕಷ್ಟಪಡ್ತಿಲ್ಲ? ಹಾಗೇನಾದರೂ ಇದ್ದರೆ ಮೊದಲೇ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ಒಳ್ಳೆಯದು ತಾನೇ? ಅಮ್ಮ, ನನಗಂತ ಯಾವ ತೊಂದರೆಯೂ ಇಲ್ಲ. ನಾನು ತುಂಬ ಆರೋಗ್ಯವಾಗಿದ್ದೀನಿ. ನಿನಗಂತ ಅನುಮಾನ ಬೇಡ. ಇನ್ನು ಮದುವೆ ವಿಷಯ ಅಂದರೆ ಬೇಗನೆ ನಿನ್ನ ಆಸೆ ಪೂರೈಸ್ತೀನಿ. ಈ ವಿಷಯ ಇಲ್ಲೇ ಬಿಟ್ಬಿಡು. ಆ ಹುಡುಗಿಯನ್ನು ಕಾಡಬೇಡ. ಅವಳು PG ಸಿಕ್ಕ ಮೇಲೆ ಹೊರ್ಟು ಹೋಗ್ತಾಳೆ ಅಂದ. ಅದು ಯಾಕೆ ಮಗನೇ ಹೊರ್ಟು ಹೋಗ್ತಾಳೆ? ನಾನೇನೋ ಕೋಪದಲ್ಲಂದೆ ಅಷ್ಟೇ. ಇಲ್ದಿದ್ರೆ ಇಲ್ಲಿ ಇರ್ತಾ ಊರಿನವ್ರ ಮಾತು ಕೇಳಿ ನೋವು ಅನುಭವಿಸ್ಬೇಕಾ? ನಮಗೆ ತೊಂದರೆ ಆಗೋದನ್ನು ಅವಳು ನೋಡಲಾರಳು. ಅದೇ ವಿಷಯನೇ ನನ್ನ ಹತ್ರ ಹೇಳಿದ್ಲು. ನೀನು ಅದನ್ನು ನೋಡಿ ಏನೋ ಊಹಿಸ್ಕೊಂಡು ಹೀಗೆ ಕೇಳ್ತಾ ಇದೀಯಾ? ಹಾಗಾದರೆ ನಿಮ್ಮಿಬ್ಬರ ನಡುವೆ ಏನೂ ಇಲ್ವಾ ಅಂತ ಸುಜಾತ ಕೇಳಿದ್ಲು. ನಮ್ಮಿಬ್ಬರ ನಡುವೆ ಏನೂ ಇಲ್ಲ. ಏನಾದರೂ ಇದ್ದರೆ ಹೇಳಪ್ಪ. ಹುಡುಗಿ ಒಳ್ಳೆಯವಳು, ಶ್ರೀಮಂತ ಕುಟುಂಬದವಳು. ಮದುವೆ ಮಾಡಿಸಿದ್ರೆ ನನ್ನ ಜವಾಬ್ದಾರಿ ತೀರುತ್ತೆ. ಅಮ್ಮ, ನಿನಗೆ ಈವರೆಗೆ ಸತ್ಯ ಹೇಳಿಲ್ಲ. ಮೈಥಿಲಿ ಅವರದ್ದು ನಮಗಿಂತ ತುಂಬ ಬಡ ಕುಟುಂಬ. ಅವಳ ಅಪ್ಪ ಇಲ್ಲ, ಅಮ್ಮ ಮತ್ತು ಅಣ್ಣ ಎಲ್ಲೋ ಊರುಗಳಲ್ಲಿ ತಿರುಗ್ತಾ ಕೆಲಸ ಮಾಡ್ತಿದ್ದಾರೆ. ಅವಳು ಮಾತ್ರ ಓದು ಮುಗಿಸಿ ಹಾಸ್ಟೆಲ್ನಲ್ಲಿದ್ದು ಕೆಲಸ ಹುಡುಕ್ತಿದ್ದಾಳೆ. ಆ PGಯಲ್ಲಿ ಏನೋ ತೊಂದರೆ ಬಂತು ಅಂತ ಕೂಡಲೇ ಖಾಲಿ ಮಾಡೋದಕ್ಕೆ ಹೇಳಿದ್ದಾರೆ. ಅದೇ PGಯಲ್ಲಿದ್ದ ತನುಜಾ ಗೆಳತಿ ಮೂಲಕ ಈ ವಿಷಯ ತಿಳಿದು ಇನ್ನೊಂದು PG ಸಿಗೋವರೆಗೆ ಇಲ್ಲಿರಲಿ ಅಂತ ಕರ್ಕೊಂಡು ಬಂದಿದ್ದಾಳೆ. ಇವೆಲ್ಲ ಮೊದಲೇ ಹೇಳಿದರೆ ನೀನು ಒಳಗೆ ಬರೋದಕ್ಕೆ ಬಿಡಲ್ಲ ಅಂತ ಸುಳ್ಳು ಹೇಳಿದ್ವಿ. ಹೆಣ್ಣು ಮಗಳಿಗೆ ಸಹಾಯ ಮಾಡೋಣ ಅನ್ನೋ ಉದ್ದೇಶ ಅಷ್ಟೇ ನಮ್ಮಲ್ಲಿದೆ ಅಂದ ವಿನಯ್ ಹೇಳ್ತಿರೋದು ಕೇಳಿ ಸುಜಾತ ತಲೆ ಕೆಲಸ ಮಾಡಲಿಲ್ಲ. ಬೊಂಬೆಯಂತೆ ನಿಂತಿದ್ದ ತಾಯಿಯನ್ನು ಸರಿಸಿ, ನನಗೊತ್ತು ಅಮ್ಮ, ನಿನಗಿದೆಲ್ಲ ಅರಗಿಸ್ಕೊಳ್ಳೋದಕ್ಕಾಗಲ್ಲ ಅಂತ. ಆದರೆ ಇದೇ ಸತ್ಯ. ಇನ್ನೆರಡು ದಿನ ತಾಳ್ಮೆಯಿಂದ ಇರು, ಅವಳು ಹೊರಟು ಹೋಗ್ತಾಳೆ ಅಂತ ಹೇಳಿ ವಿನಯ್ ಹೋದ. ಸುಜಾತಾಳಿಗೆ ಕಿವಿಯಿಂದ ಕಣ್ಣಿನಿಂದ ಬೆಂಕಿ ಬರ್ತಿತ್ತು. ನನ್ನ ಮನೆಯಲ್ಲಿದ್ದು ನಾನು ಊಟ ತಿಂದು ನನ್ನನ್ನೇ ದಡ್ಡನಾಗಿ ಮಾಡಿದ್ರ ನೀವೆಲ್ಲ ಅಂತ ಕಿರ್ಚಿದ್ಲು. ಅಮ್ಮ, ಇಷ್ಟು ಹೇಳಿದ ಮೇಲೆಯೂ ಯಾಕಿರ್ಸ್ತಿದ್ಯಾ ಅಂತ ಬಂದ ತನುಜಾ ಕೆನ್ನೆಗೆ ಬಾರಿಸಿ, ಬಾಯಿ ಮುಚ್ಚು. ತಾಯಿ ಜೊತೆ ಇಷ್ಟು ಸುಳ್ಳು ಹೇಳ್ತೀಯಾ? ಅದು ಯಾರೋ ಮುಖ ಪರಿಚಯ ಇಲ್ಲದವಳಿಗಾಗಿ? ಅವಳು ಯಾರು, ಅವಳ ಕುಟುಂಬ ಏನು ಅಂತ ತಿಳಿಯದೆ ಮನೆಯೊಳಗಿಟ್ಟು ನನ್ನ ಮರ್ಯಾದೆ ಕಳೆಯೋದಕ್ಕೆ ನೋಡ್ತಿದ್ಯಾ ಅಂತ ತನುಜಾಳ ಕೂದಲು ಹಿಡಿದು ಬೆನ್ನಿಗೆ ಬಾರಿಸಿದ್ಲು ಸುಜಾತ. ಓಡ್ ಬಂದ ಮೈಥಿಲಿ, ಪ್ಲೀಸ್ ಹಾಗೆ ಹೊಡಿಬೇಡಿ, ತಪ್ಪೆಲ್ಲ ನಂದೆ, ನನ್ನ ಬೈರಿ ಅಂತ ಅಡ್ಡ ಬಂದ್ಲು. ಛೀ, ನೀನು ಮಾತಾಡಬೇಡ. ನಿನ್ನನ್ನು ನೋಡಿದ್ರೆ ಅಸಹ್ಯ ಆಗ್ತಿದೆ. ನಿಮ್ಮ ತಂದೆ ಇಲ್ವಾ? ಸತ್ತು ಹೋದ್ನಾ ಅಥವಾ ಬಿಟ್ಟು ಹೋದ್ನಾ? ನಿಮ್ಮಮ್ಮ ಅಣ್ಣ ಅಂತಿದೆಯಲ್ಲ, ಅವರು ನಿಜವಾಗಿಯೂ ಇದ್ದಾರಾ ಅಥವಾ ನನ್ನ ಮಕ್ಕಳು ಸುಳ್ಳು ಹೇಳ್ತಿದ್ದಾರಾ? ನಿನ್ನ ಜೀವನವೇ ಒಂದು ನಟನೆ. ಹೀಗೆ ನಟಿಸ್ತಾ ಎಲ್ಲರ ಮನೆಗಳಲ್ಲಿ ಕಾಲ ಕಳೀತಿದೆಯಾ? ರೂಮ್ಗೆ ಹೋಗಿದ್ದ ವಿನಯ್ ಈ ಗಲಾಟೆ ಕೇಳಿ ಹೊರಗೆ ಬಂದ. ಅಮ್ಮ, ಅವಳು ಹೊರಟು ಹೋಗ್ತಾಳೆ ಅಂತ ಹೇಳ್ತಿದ್ದೀನಲ್ಲ, ಈಗಿಷ್ಟು ರಾಧಾಂತ ಬೇಕಾ? ನನಗೆ ಬೇಕು. ನನ್ನ ಮನೆಯಲ್ಲಿ ಒಂದು ಪದ್ಧತಿ ಇದೆ. ಹಣ ಇಲ್ದಿದ್ರೂ ಸಂಸ್ಕಾರ ಇದೆ. ಇಂಥ ಸುಳ್ಳುಗಾರರ ಮನೆಯಲ್ಲಿ ಇರಿಸೋ ಅವಶ್ಯಕತೆ ನನಗಿಲ್ಲ. ಇವಳನ್ನ ಈಗಲೇ ಕರ್ಕೊಂಡು ಹೋಗಿ ಎಲ್ಲಾದರೂ ಬಿಟ್ವಾ.
ಇವಳು ಇಲ್ಲಿದ್ದರೆ ನಾನು ಒಪ್ಪಲ್ಲ ಅಂತ ರೂಮ್ಗೆ ಹೋದ ಸುಜಾತ ಮೈಥಿಲಿಯ ಬಟ್ಟೆಗಳನ್ನೆಲ್ಲ ತಂದು ಹೊರಗೆಸೆದ್ಲು. ಇಲ್ಲಿಂದ ತೊಲಗು, ಇನ್ನೊಮ್ಮೆ ಈ ಊರೆಲ್ಲ ಈ ಸುತ್ತಮುತ್ತಲು ಕಾಣಿಸಿದ್ರು ಏನು ಮಾಡ್ತೀನೋ ನನಗೆ ತಿಳಿಯುದು ಅಂತ ಹಿಂದೆ ಬರ್ತಿದ್ದ ತನುಜಾಳನ್ನು ರೂಮ್ಗೆ ಎಳಕೊಂಡು ಹೋಗಿ ಬಾಗಿಲು ಹಾಕಿದ್ಲು. ಇತ್ತ ಈ ಕಡೆ ಶೃಂಗಾರದಲ್ಲಿ ನಿನ್ನ ಅಧಿಕಾರವನ್ನು ನಾನು ನೋಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಆ ಮಾತು ಅನ್ವಿಕಾ ಗಂಟಲಲ್ಲೇ ಸಿಕ್ಕಾಕೊಂತು. ಏನು ಅನ್ವಿಕಾ ಪಾಪ ಸುಮ್ಮನಿದೆಯಾ? ನಾನು ಹೇಳಿದ್ದು ಕೇಳಿಸ್ತಿಲ್ವಾ ಅಥವಾ ಅರ್ಥ ಆಗಲಿಲ್ವಾ ಅಂತ ಹೆಗಲ ಮೇಲೆ ಮುತ್ತು ಕೊಡ್ತಾ ಕೇಳ್ದ ಅರ್ಜುನ್. ನೀವು ಏನು ಹೇಳ್ತಿದ್ದೀರಿ ಅಂತ ನಂಗೆ ತಿಳಿಯುತ್ತಿಲ್ಲ. ಹೇಳಿದರೆ ತಿಳಿಯಲ್ಲ, ಮಾಡಿದ್ರೆ ತಿಳಿಯುತ್ತೆ ಅಂತ ಅವಳನ್ನು ತನ್ನ ಮೇಲೆ ಕೂರಿಸ್ಕೊಂಡು ಕಣ್ಣು ಹೊಡೆದ. ಅನ್ವಿಕಾಳಿಗೆ ಎದೆ ಬಡಿತ ಜಾಸ್ತಿ ಆಯಿತು. ಈ ರಾಕ್ಷಸ ಗಂಡನ ಶಕ್ತಿಗೆ ಮತ್ತು ಅವನಲ್ಲಿನ ಶೃಂಗಾರದ ನೋಟಕ್ಕೆ. ಬೇಡ ಅರ್ಜುನ್, ನನಗೆ ಹೀಗೆ ಚೆನ್ನಾಗಿದೆ, ಇಂಥ ಪ್ರಯೋಗ ಮಾಡಿ ನನ್ನನ್ನು ಕಾಡಿಸ್ಬೇಡ. ಅರೇ, ಯಾವಾಗಲೂ ನಾನೇ ನೀನು ಹಿಂದೆ ಬರಬೇಕಾ? ನೀನು ಕೂಡ ನನಗಾಗ ಹಂಬಲಿಸಬೇಕು. ನಿನ್ನಲ್ಲಿಯೂ ತುಂಬ ಪ್ರೀತಿ ಇದೆ, ಆದರೆ ನಾಚಿಕೆಯಿಂದ ಹೇಳ್ತಿಲ್ಲ ಅಷ್ಟೇ ಅಂತ ಅವಳನ್ನು ಸವರ್ತಾ ಶೃಂಗಾರದ ಉತ್ತುಂಗಕ್ಕೆ ಕರೆದೊಯ್ದ. ಸ್ವಲ್ಪ ಸಹಕರಿಸು, ಇಬ್ಬರು ಸ್ವರ್ಗ ನೋಡೋಣ. ಸರಿ ಅಂತ ನಾಚಿಕೆಯಿಂದ ಅಂದ್ಲು. ಅನ್ವಿಕಾಳ ಮುಖ ಸೂರ್ಯನ ಕಿರಣಗಳಿಗೆ ಅರಳಿದ ಕಮಲದಂತಿತ್ತು. ಸರಿ ಹಾಗಾದರೆ ಅಂತ ಅರ್ಜುನ್ ನಗ್ತ. ಅವಳ ಹೆಗಲ ಮೇಲಿನ ಬಟ್ಟೆ ಸರಿಸಿದ ಅರ್ಜುನ್ ತನ್ನ ಕೈ ಚಳಕ ತೋರಿಸ್ತಿದ್ದಂತೆ ಅವಳ ಉಸಿರಾಟ ವೇಗವಾಯಿತು. ಅವಳ ನಡುವನ್ನು ಒತ್ತಿ ಹಿಡಿದ ಅರ್ಜುನ್ ಅವಳಿಗೆ ಪಾಠ ಕಲಿಸಲು ಶುರು ಮಾಡಿದ್ರೆ ಪತಿ ಹೇಳ್ಕೊಡುವ ಪಾಠವನ್ನು ಮೊದಲು ತಪ್ಪಾಗಿ, ನಂತರ ತಡಬಡಾಯಿಸಿ, ಆಮೇಲೆ ವೇಗವಾಗಿ ಕಲಿಯತೊಡಗಿದ್ಲು ಅನ್ವಿಕಾ. ಕೋಪ ಹೋಯ್ತಾ ಅಂತ ಅರ್ಜುನ್ ಅವಳು ಬೆನ್ಸವರ್ತಾ ಕೇಳ್ದ. ನಾಚಿಕೆ ಇಲ್ಲದೆ ಮಾಡಿದ್ರಿ ಅಂತ ಅವನ ಎದೆಗೆ ಹೊರಕೊಂಡ್ಳು. ಅವನ ಹೃದಯವು ಅವಳಂತೆಯೇ ಬಡಿತಾ ಇರೋದನ್ನು ಕಂಡು ಅವನ ತುಟಿಗೆ ಮುತ್ತು ಕೊಟ್ಟು ಥ್ಯಾಂಕ್ ಯು ಅಂದ್ಲು. ಪಡೆದವರು ಕೊಟ್ಟವರಿಗೆ ಥ್ಯಾಂಕ್ ಯು ಹೇಳ್ತಾರಾ? ನಾನು ನಿಮ್ಮಿಂದ ಪ್ರೀತಿಗಿಂತ ಹೆಚ್ಚನ್ನೇ ಪಡೆದಿದ್ದೀನಿ, ಅದಕ್ಕೆ ಹೇಳಿದೆ. ಈಗ ನನ್ನ ಸರದಿ. ಅನ್ವಿಕಾ ಕೆಳಗಿದ್ರೆ ಅವನು ಅವಳ ಮೇಲೆ ಬಂದ. ಈ ಬಾರಿ ಅವಳ ಬಾಯಿಂದ ಕಿರುಚಾಟಗಳು ಜೋರಾಗಿ ಬಂದವು. ಕಿರುಚಬೇಡ ಅಂತ ಅರ್ಜುನ್ ಅವಳ ತುಟಿಗಳನ್ನ ಬಂಧಿಸ್ದ. ಸಂಸ್ಕಾರದ ಬಗ್ಗೆ ನೀನು ಮಾತಾಡಬಾರ್ದು ಅಮ್ಮ ಅಂದ್ಲು ತನುಜ ಕಣ್ಣೀರು ಹಾಕ್ತಾ. ತನು, ಇನ್ನು ಜಾಸ್ತಿ ಮಾತಾಡಿದ್ರೆ ಹಲ್ಲು ಉದುರಿಸ್ತೀನಿ, ಬಾಯಿ ಮುಚ್ಚು. ಯಾಕಮ್ಮ? ನಾನು ಆ ಮಾತಂದಿದ್ದಕ್ಕೆ ನೀನು ಕೋಪ ಬಂತಾ? ಸ್ವಲ್ಪ ಹೊತ್ತಿನ ಮೊದಲು ಮೈಥಿಲಿ ಶ್ರೀಮಂತ ಮನೆ ಹುಡುಗಿ ಅಂದ್ಕೊಂಡು ಅವಳ ಹತ್ರ ಹಣ ಇದೆ ಅಂತ ಅವಳನ್ನ ಮಗಳಂತೆ ನೋಡಿದೆ. ಅಣ್ಣನಿಗೆ ಕೊಟ್ಟು ಮದುವೆ ಮಾಡಿ ಸೊಸೆಯಾಗಿ ತರಬೇಕು ಅಂದ್ಕೊಂಡೆ. ಈಗ ಸತ್ಯ ತಿಳಿದ ಮೇಲೆ ನಿನ್ನ ಮನಸ್ಸು ಬದಲಾಯಿತು ಅಲ್ವಾ? ನಿಮಿಷಕ್ಕೊಂದು ಮಾತು ಬದಲಿಸೋ ನೀನು ಸಂಸಾರ ಮರ್ಯಾದೆ ಬಗ್ಗೆ ಮಾತಾಡ್ತೀಯಾ? ಸುಜಾತಾಳಿಗೆ ರಕ್ತದೊತ್ತಡ ಏರು ಹೋಯಿತು. ಏನು ಮಾತಾಡ್ತಿದ್ಯಾ? ಆ ದಿಕ್ಕಿಲ್ದವಳಿಗಾಗಿ ನನ್ನನ್ನು ಎದುರಿಸ್ತೀಯಾ ಅಂತ ರೇಗದ್ಲು. ಮೈಥಿಲಿ ಇಲ್ಲಿಗೆ ಬರೋ ಮೊದಲೇ ತನ್ನ ಬಗ್ಗೆ ಸತ್ಯ ಹೇಳೋದಕ್ಕೆ ಹೇಳಿದ್ಲು. ನಾವು ಹೇಳಲಿಲ್ಲ ಅಷ್ಟೇ. ನೀನು ಕೋಪ ಅವಳ ಮೇಲೆ ಬಂದಿದೆ, ಯಾಕಂದರೆ ಅವಳಿಗೆ ಯಾರೂ ಇಲ್ಲ ಅಂತ. ಒಬ್ಬ ಹೆಣ್ಣು ಮಗಳಾಗಿ ಈ ರಾತ್ರಿ ಅವಳು ಒಬ್ಬಳೇ ಈ ಪ್ರಪಂಚಕ್ಕೆ ಹೇಗೆ ಹೋಗ್ತಾಳೆ ಅನ್ನೋ ಮಾನವೀಯತೆಯೂ ನಿನಗಿಲ್ವಾ ಅಮ್ಮ? ಮನೆಯಿಂದ ಹೊರಗೆಷ್ಟೇ ನಿನಗೂ ಒಬ್ಬಳು ಮಗಳಿದ್ದಾಳಲ್ವಾ? ಇದೇ ಪರಿಸ್ಥಿತಿ ನಾಳೆ ನನಗೆ ಬಂದರೆ ಆಗ ನಿನಗೆ ತಿಳಿಯುತ್ತಮ್ಮ. ಈ ಬಾರಿ ತನುಜಾ ಕೆನ್ನೆಗೆ ಹೊಡೆದ ಸುಜಾತ. ನಿನಗೆ ಬಾಯಿ ಜಾಸ್ತಿ ಆಗಿದೆ, ನಿನಗೂ ಯಾವನಾದರೂ ಕುಡುಕ ಸಿಕ್ಕರೇನೆ ಸರಿ ಹೋಗೋದು ಅಂತ ಗುಡುಕ್ತಾ ಹೋದ್ಲು. ಬಾಗಿಲು ತೆರೆದಾಗ ಅಲ್ಲಿ ಮೈಥಿಲಿ ಅಥವಾ ವಿನಯ್ ಯಾರೂ ಇರಲಿಲ್ಲ. ಹೊರಗೆ ಬಿಟ್ಟು ಬರೋದಕ್ಕೆ ಹೋಗಿರಬಹುದು. ನನ್ನ ಮೇಲೆ ಇವನಿಗೆ ಭಯ ಇದೆ ಬಿಡು ಅಂತ ಸುಜಾತ ತನ್ನ ಅಹಂಕಾರ ಸಮಾಧಾನ ಮಾಡಿಕೊಂಡ್ಳು. ಪಕ್ಕದ ಮನೆಯವ್ರ ಗಲಾಟೆ ಕೇಳಿ ಗೋಡೆ ಮೇಲೆ ಇಣುಕು ನೋಡ್ತಿದ್ರು. ಏನಾಯಿತು ಸುಜಾತ? ವಿನಯ್ ಈ ರಾತ್ರಿ ಆ ಹುಡುಗಿಯನ್ನ ಎಲ್ಲಿ ಕರ್ಕೊಂಡು ಹೋದ ಅಂತ ಒಬ್ಬರು ಕೇಳಿದ್ರು. ಅವಳ ಅಪ್ಪ ಅಮ್ಮ ಊರಿನಿಂದ ಬಂದಿದ್ದಾರಂತೆ, ಅದಕ್ಕೆ ಫೋನ್ ಮಾಡಿದ್ರು. ಈ ರಾತ್ರಿ ಕಳಿಸೋದು ಬೇಡ ಅಂದರು. ನನ್ನ ಮಕ್ಕಳು ಕೇಳಲಿಲ್ಲ. ಅವಳಮ್ಮ ಕಾಯ್ತಿರ್ತಾರೆ ಅಂತ ಜಗಳ ಮಾಡಿ ಹೋದರು. ಅದಕ್ಕೆ ನಾನು ಸ್ವಲ್ಪ ಜೋರಾಗಿ ಅರಿಸ್ದೆ ಅಷ್ಟೇ. ನಿಮಗೆ ಬೇರೆ ಕೆಲಸ ಇಲ್ವಾ? ಹೋಗಿ ಕೆಲಸ ನೋಡಿ ಅಂತ ಒಳಗೆ ಹೋದ್ಲು. ಗಾಳಿಯ ವೇಗಕ್ಕೆ ಅವಳ ಕಣ್ಣೀರು ಕೂಡ ಆರಿ ಹೋಗಿತ್ತು. ಪವನ್ಗೆ ಫೋನ್ ಮಾಡ್ತಿದ್ದ ವಿನಯ್. ಅವನು ಫೋನ್ ಎತ್ತಿದ ಕೂಡಲೇ ಪವನ್, ನನಗೆ ಅರ್ಜೆಂಟಾಗಿ ಒಂದು ಫ್ಲ್ಯಾಟ್ ಬೇಕು, ಸಿಂಗಲ್ ಬೆಡ್ರೂಮ್ ಆದರೂ ಸರಿ ಅಂದ. ಪವನ್ ಕೂಡ ಆಫೀಸ್ನಿಂದ ಈಗ ತಾನೇ ಬಂದಿದ್ದ. ಇಷ್ಟು ಅರ್ಜೆಂಟಾಗಿ ಏನಾಯಿತು ವಿನಯ್? ಎಲ್ಲವನ್ನ ಆಮೇಲೆ ಹೇಳ್ತೀನಿ, 1 ಗಂಟೆಯೊಳಗೆ ಎಲ್ಲಾದರೂ ಫ್ಲ್ಯಾಟ್ ತೋರಿಸು. ಸರಿ, ನಾನು ಇರೋ ಅಪಾರ್ಟ್ಮೆಂಟ್ನಲ್ಲೇ ಕೆಲವು ಫ್ಲ್ಯಾಟ್ ಖಾಲಿ ಇವೆ. ಸೆಕ್ರೆಟ್ರಿ ಹತ್ರ ಮಾತಾಡಿ 10 ನಿಮಿಷದಲ್ಲಿ ಫೋನ್ ಮಾಡ್ತೀನಿ ಅಂತ ಪವನ್ ಫೋನ್ ಇಟ್ಟ. ಬೈಕ್ ನಿಲ್ಲಿಸಿ ಮೈಥಿಲಿಯನ್ನು ನೋಡಿದ ವಿನಯ್ ಮನಸ್ಸು ನೋವಿನಿಂದ ನರಳಿತು. ಕ್ಷಮಿಸು ಮೈಥಿಲಿ, ಅಮ್ಮ ಇಷ್ಟು ಕೆಟ್ಟದಾಗಿ ವರ್ತಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಸತ್ಯ ಹೇಳಿದ್ರೆ ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿ ಒಪ್ಪಿಸಬಹುದು ಅಂದ್ಕೊಂಡೆ, ಆದರೆ ನಾನು ಬುದ್ಧಿ ಇಲ್ಲದೆ ವಿಷಯ ಹೇಳಿ ತಪ್ಪು ಮಾಡಿದೆ. ನನ್ನ ಕ್ಷಮಿಸು ಅಂತ ಅವಳ ಗಲ್ಲ ಮೇಲೆತ್ತಿ ನೋಡ್ದ. ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ವು.
ತಡೆದುಕೊಳ್ಳಲಾಗದೆ ವಿನಯ್ ಅವಳ ತಲೆಯನ್ನು ತನ್ನ ಎದೆಗೆ ಹಚ್ಕೊಂಡ. ನನ್ನ ಕ್ಷಮಿಸು ಮೈಥಿಲಿ, ನಿಜವಾಗಿಯೂ ಕ್ಷಮಿಸು ಅಂದ. ಮೈಥಿಲಿಯಿಂದ ಯಾವ ಉತ್ತರವೂ ಬರಲಿಲ್ಲ. ನಾಳೆನೇ ನಮ್ಮ ಮದುವೆ. ರಿಜಿಸ್ಟರ್ ಆಫೀಸ್ನಲ್ಲಿ ಯಾರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕೋ ಹಾಗೆ ಕಲಿಸೋಣ. ಪವನ್ ಫೋನ್ ಮಾಡಿದ ಕೂಡಲೇ ಶಾಪಿಂಗ್ಗೆ ಹೋಗೋಣ ಅಂದ. ಇನ್ನು ಈ ಮದುವೆಯ ಬಗ್ಗೆ ನನ್ನ ಹತ್ರ ಮಾತಾಡಬೇಡ ಅಂದ್ಲು ಮೈಥಿಲಿ. ನನಗೆ ಗೊತ್ತು ನೀನು ಹೀಗಂತೀಯಾ ಅಂತ. ಅಮ್ಮನ ಮಾತುಗಳು ನಿನಗೆ ನೋವು ಕೊಟ್ಟಿವೆ. ನಿನಗೆ ಹಣ ಇದೆ ಅಂದಾಗ ಪ್ರೀತಿಯಿಂದ ನೋಡಿದ್ಲು, ಇಲ್ಲ ಅಂದಾಗ ಇಷ್ಟು ಕೀಳಾಗಿ ಮಾತಾಡಿದ್ಲು. ಅಂತಹವರ ಮಾತಿಗೆ ಅಥವಾ ನಿರ್ಧಾರಕ್ಕೆ ಬೆಲೆ ಕೊಡೋ ಅವಶ್ಯಕತೆ ಇಲ್ಲ. ಅವಳು ನನ್ನ ತಾಯಿ, ಅವಳು ಹೇಗಿದ್ದರೂ ನಾನು ಒಪ್ಕೊಳ್ತೀನಿ. ಆದರೆ ನೀನು ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮದುವೆ ಎಂಬುದು ನನ್ನ ನಿರ್ಧಾರ, ಅಮ್ಮನ ಜವಾಬ್ದಾರಿ. ನಾನು ಬಿಡಲ್ಲ, ಆದರೆ ನಾನು ಸಂತೋಷವನ್ನೂ ಬಿಡಲ್ಲ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನೆಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.